ಬೆಂಗಳೂರಿನಲ್ಲಿ ಅನಧಿಕೃತ ಬ್ಯಾನರ್ಗಳ ಹಾವಳಿ ಜೋರಾಗಿದೆ. ಕಾರ್ಯಕ್ರಮಗಳು ಬಂದ್ರೆ ಸಾಕು ರೋಡಿನ ಉದ್ದಕ್ಕೂ ಫ್ಲೆಕ್ಸ್ಗಳು ರಾರಾಜಿಸುತ್ತಿದೆ. ಇದನ್ನೆಲ್ಲ ಕಂಡ್ರೂ ಪಾಲಿಕೆ ಮೌನವಾಗಿದೆ. ಈ ಹಿಂದೆ ತನ್ನದೇ ಕಾರ್ಯಕ್ರಮದಲ್ಲಿ ಫ್ಲೆಕ್ಸ್ ತೆರವು ಮಾಡಿದ್ದ ಕಾಂಗ್ರೆಸ್ ಸರ್ಕಾರದ ಇದೀಗ ಏನ್ ಮಾಡ್ತಿದೆ ಅಂದ್ರೆ ತನ್ನ ಕಾರ್ಯಕ್ರಮದಲ್ಲೇ ಅನಧಿಕೃತ ಬ್ಯಾನರ್ ಅಳವಡಿಸಿಕೊಂಡಿದೆ. ಈ ಕುರಿತಾದಂತಹ ಒಂದು ಕಂಪ್ಲೀಟ್ ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ. ಸಿಲಿಕಾನ್ ಸಿಟಿಯಲ್ಲಿ ಅನಧಿಕೃತ ಫ್ಲೆಕ್ಸ್ಗಳ ಹಾವಳಿ. ರಾಹುಲ್ ಗಾಂಧಿ ಎಂಟ್ರಿಗೆ ಅನಧಿಕೃತ ಫ್ಲೆಕ್ಸ್ಗಳ ಸ್ವಾಗತ. ಫ್ರೀಡಂ ಪಾರ್ಕ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಣ್ಣಿಗೆ ಕಾಣಿಸುತ್ತಿರುವ ಅನಧಿಕೃತ ಫ್ಲೆಕ್ಸ್ಗಳು, ಬ್ಯಾನರ್ಗಳ ಪರಿಶೀಲನೆ ಮಾಡುತ್ತಿರುವ ಸರ್ಕಾರಿ ಸಿಬ್ಬಂದಿ, ಇದೆಲ್ಲ ಸಿದ್ಧತೆ ಕಂಡು ಬಂದಿದ್ದು, ನಾಳೆ ನಡೆಯುವ ರಾಹುಲ್ ಗಾಂಧಿಯ ಬೃಹತ್ ಪ್ರತಿಭಟನೆ ನಡೆಸುವಂತಹ ಫ್ರೀಡಂ ಪಾರ್ಕ್ ಆವರಣದಲ್ಲಿ ಕಾಂಗ್ರೆಸ್ ಸರ್ಕಾರ ನಾಳೆ ನಡೆಸುತ್ತಿರುವ ಬೃಹತ್ ಪ್ರತಿಭಟನೆಗೆ ಸಿದ್ಧತೆ ಶರವೇಗದಲ್ಲಿ ನಡೀತಾ ಇದೆ. ರಸ್ತೆಯುದ್ದಕ್ಕೂ ಅನಧಿಕೃತ ಬ್ಯಾನರ್ಗಳ ಹಾವಳಿ ಶುರುವಾಗ್ಬಿಟ್ಟಿದೆ. ಈ ಹಿಂದೆ ಇದೇ ರೀತಿ ಕಾಂಗ್ರೆಸ್ ಸರ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಸಂದರ್ಭದಲ್ಲಿ ಬಿಬಿಎಂಪಿ ಫ್ಲೆಕ್ಸ್ಗಳನ್ನು ತೆರವು ಮಾಡಿತ್ತು. ಇದೀಗ ಅದೇ ಕಾಂಗ್ರೆಸ್ ಪಕ್ಷ ತನ್ನ ಮಾತಿಗೆ ಬೆಲೆ ಕೊಡದೆ ದಾರಿಯನ್ನ ತಪ್ಪುತ್ತಿದೆ. ತಾನೇ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ರಸ್ತೆಯುದ್ದಕ್ಕೂ ಇಲ್ಲಿಗಲ್ ಫ್ಲೆಕ್ಸ್ಗಳನ್ನು ಅಳವಡಿಸಿದೆ. ಇನ್ನು ಫ್ರೀಡಂ ಪಾರ್ಕ್ ರಸ್ತೆಯುದ್ದಕ್ಕೂ ಅನಧಿಕೃತ ಫ್ಲೆಕ್ಸ್ಗಳ ತಾಂಡವವಾಡ್ತಿದೆ. ಇದನ್ನ ಕೇಳಬೇಕಾಗಿದ್ದಂತಹ ಪಾಲಿಕೆ ಆಫೀಸರ್ಸ್ ಸುಮ್ಮನಾಗ್ಬಿಟ್ಟಿದ್ದಾರೆ. ಪಾಲಿಕೆಯ ಈ ಮೀನಾಮೇಷ ಆಕ್ರೋಶಕ್ಕೆ ಕಾರಣವಾಗ್ತಿದೆ. ರಾಹುಲ್ ಗಾಂಧಿ ಬಂದಾಗ ರೂಲ್ಸ್ ಚೇಂಜ್ ಆಗುತ್ತಾ ಅಂತ ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ. ಫ್ಲೆಕ್ಸ್ ಬ್ಯಾನರ್ ತೆರವುಗೊಳಿಸಿ ಈ ರೀತಿ ದ್ವಂದ್ವ ನಿರ್ಧಾರ ಬೇಡ ಅಂತ ಪಾಲಿಕೆಯ ವಿರುದ್ಧ ಕಿಡಿಕಾರ್ತಿದ್ದಾರೆ. ಒಟ್ನಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನೋ ನಿಲುವಲ್ಲಿ ಪಾಲಿಕೆ ಇರುವುದು ಸಾರ್ವಜನಿಕರನ್ನ ಕೆರಳಿಸಿದ್ರೆ, ಇತ್ತ ವಾರ್ನ್ ಮಾಡಿ ಹೀರೋ ಆಗಿದ್ದ ಡಿಸಿಎಂ ಇದೀಗ ಸೈಲೆಂಟ್ ಆಗಿರೋದು ಯಾಕೆ ಅನ್ನೋ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಉದ್ಭವವಾಗಿದೆ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.